ಉಂಡುರ ನಮ್ಮ ಹೊಟ್ಟೆನೂ ತುಂಬೇಕ್ರಿ, ಹಾಗೆ ಮನಸ್ಸಿಗೂ ತೃಪ್ತಿ ಆಗ್ಬೇಕ್ರಿ. ಅಂಥದ್ದೊಂದು ಖಿಚಡಿ ಮಾಡಮಂತ ಬರ್ರಿ. ಅಕ್ಕಿ ಮತ್ತು ಈ ಮಸೂರು ಕಾಳು ಬಳಸ್ಕೊಂಡು ಈ ಖಿಚಡಿ ಮಾಡೀನಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಈ ಖಿಚಡಿ ಮಾಡ್ಲಿಕ್ಕೆ ಇಲ್ಲಿ 1 ಬಟ್ಟಲು ಅಕ್ಕಿ ತೊಗೊಂಡಿನ್ರಿ. ಅಕ್ಕಿ ನೀವು ಯಾವಾರ ತೊಗೋರಿ ನಡೀತದ, ಅವೇ ಬೇಕು ಇವೇ ಬೇಕು ಅಂತೇನಿಲ್ರಿ. ಅದೇ ಬಟ್ಟಲಿಂದ ನಾ ಇಲ್ಲಿ ಗಿರ್ದ ಬಟ್ಟಲ್ರಿ ಅಂದ್ರೆ 1/4 ಬಟ್ಟಲು ಮಸೂರು ಕಾಳು ತೊಗೊಂಡೇನ್ರಿ. ಈಗೇನಿಲ್ಲರಿ, ನೀರು ಹಾಕಿ ಚಂದ ಒರೆಸಿ ಒಂದು 2 ಸಲರ ಈ ಅಕ್ಕಿ ಮತ್ತು ಈ ಬ್ಯಾಳಿಗೆ ನಾವು ತೊಳೆದು ತರಬೇಕಾಗ್ತದೆ ನೋಡ್ರಿ. 1-2 ಸಲ ಇಲ್ಲಿ ತೊಳ್ಕೊಂಡು ತಂದೀನಿ. ಈಗೇನಪ್ಪ ಅಂತಂದ್ರೆ ಅವಕ್ಕೇನು ನೆನೆಯೋದು ಬೇಕಾಗಲ್ರಿ, ಹಾಗೆ ಇಟ್ಟಿನಂತ. ಈಗ ಒಂದು ಕುಕ್ಕರ್ನಾಗ ಏನು ಮಾಡ್ತೀನಿ ರೀ, ಒಂದಿಟ್ಟು ಎಣ್ಣೆ ಮತ್ತು ತುಪ್ಪ ಬಿಸಿ ಮಾಡ್ತೀನಂತ್ರಿ. ಬೇಕಾದ್ರೆ ಬರೀ ಎಣ್ಣೆಯಾಗೂ ಮಾಡ್ಕೋಬೋದು, ಇಲ್ಲ ತುಪ್ಪದಾಗೂ ಮಾಡ್ಕೋಬೋದು. ಬಿಸಿ ಆಯ್ತಂದ್ರೆ ಏನು ಮಾಡ್ತೀನಿ ರೀ, ಸಾಸಿ ಜೀರಿಗೆ ಮತ್ತು ಈ ಪಲಾವ್ ಎಲೆ ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಈಗ ಇವಕ್ಕೆ ಸ್ವಲ್ಪ ಏನು ಮಾಡ್ತೀನಿ ರೀ, ಹುರಿತೀನಂತ. ಈಗ ಇದ್ರಾಗ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ನೀವು ಜಾಸ್ತಿನೂ ಹಾಕೋಬೋದ್ರಿ, ಚಂದ ಟೇಸ್ಟ್ ಬರ್ತದೆ. ಹಾಗೆ ಇಲ್ಲಿ ಕರಿಬೇವು ಸೇರಿಸೀನಿ ರೀ, ಮತ್ತು ಇಲ್ಲಿ ಒಣ ಮೆಣಸಿನ್ಕಾಯಿನೂ ಸೇರಿಸ್ಲತ್ತೀನಿ. ಖಾರ ನೋಡಿಬಿಟ್ಟು ಹಾಕೋರಿ, ಮತ್ತು ಇನ್ನು ನಾವು ಮುಂದೆ ಖಾರ ಹಾಕಬೇಕಾಗ್ತದೆ. ಇವಕ್ಕೆಲ್ಲ ಒಂದು ಸ್ವಲ್ಪ ಏನು ಮಾಡ್ತೀನಿ ರೀ, ಹಿಂಗೆ ಹುರಿತೀನಂತ. ಈ ಥರ ಬಣ್ಣ ಬಂತಂದ್ರೆ ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಏನು ಮಾಡೀನಿ ರೀ, ಕುಟ್ಟಿ ಸೇರಿಸ್ಲತ್ತೀನಿ ರೀ. ನಾ ಪೇಸ್ಟ್ ಹಾಕಿಲ್ರಿ, ಸ್ವಲ್ಪ ಅವಳ ಚವಳ ಕುಟ್ಟಿನೇ ಸೇರಿಸೀನಿ ರೀ. ಈಗ ಇದ್ರಾಗ ಟೊಮೆಟೊ ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ. ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ, ಸ್ವಲ್ಪ ಟೊಮೆಟೊ ಮೆತ್ತಗಾಗತನ ಹುರಿತೀನಂತ. ಮತ್ತು ಮ್ಯಾಲಿಂದ ಒಂದಿಷ್ಟು ಹಿಂಗೆ ಹಾಕೀನಿ ರೀ. ಈಗ ಇದ್ರಾಗ ಮತ್ತು ಸ್ವಲ್ಪ ಪುಡಿ ಖಾರ ಸೇರಿಸ್ಲತ್ತೀನಿ ರೀ, ಮತ್ತು ಅರ್ಶಿಣ ಪುಡಿನೂ ಸೇರಿಸೀನಿ ರೀ. ಹಾಗೆ ಇಲ್ಲಿ ಗರಂ ಮಸಾಲೆ ಸೇರಿಸ್ಲತ್ತೀನಿ ರೀ. ಇವೆಲ್ಲ ಹಾಕಿದ್ಮೇಲೆ ಸಣ್ಣ ಉರಿನಾಗ ಒಂದು ಸ್ವಲ್ಪ ಇವಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಹುರಿತೀನಂತ್ರಿ. ಈಗ ಇದ್ರಾಗ ನಾವು ಏನು ತೊಳೆದಿಟ್ಟಿದ್ದೇವಲ್ರಿ ಅಕ್ಕಿ ಮತ್ತು ಬ್ಯಾಳಿ, ಅವು ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಈಗ ನೋಡ್ರಿ, ಇಲ್ಲಿ ಒಂದ್ರ ಮೇಲೆ ಗಿರ್ದ ಬಟ್ಟಲು ಅವಲ್ರಿ, ಇವು ಅಕ್ಕಿ ಮತ್ತು ಬ್ಯಾಳಿ ಸೇರಿಸಿ ಅದ್ರಾಗ ನೀರು ಎಷ್ಟು ಹಾಕ್ಬೇಕಂತ ತೋರಿಸ್ತೀನಿ ರೀ. ಅದಕ್ಕಿಂತ ಮೊದಲು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕಾಗ್ತದೆ ನಾವು. ಈಗ ಚಂದ ಕಲಿಸಿ ಈಗ ಇದ್ರಾಗ ಏನು ಮಾಡ್ತೀನಿ ರೀ ನಾನು ಅಂತಂದ್ರೆ, ಒಂದು 3-3.5 ಬಟ್ಟಲು ನೀರು ಹಾಕ್ಲತ್ತೀನಿ ರೀ. 1.5 ಬಟ್ಟಲಿಗೆ ನಾ ಇಲ್ಲಿ ಅದರದ್ದು ಡಬಲ್ ರೀ, ಅಂದ್ರೆ ಅದ್ರಗಿಂತ ಸ್ವಲ್ಪ ಜಾಸ್ತಿನೇ 3.5 ಬಟ್ಟಲು ನೀರು ಸೇರಿಸೀನಿ ರೀ. ಸ್ವಲ್ಪ ಮೆತ್ತಗೆ ಇರಬೇಕಲ್ಲ, ಹೀಗಾಗಿ ನೀರು ಜಾಸ್ತಿನೇ ಸೇರಿಸ್ಕೋಬೇಕಾಗ್ತದೆ. ಈಗ ನೋಡಿರಿ, ಚಲೋ ಕಲಸಿ ಮ್ಯಾಲೆ ಮುಚ್ಚಿ ಒಂದು 3-4 ಸೀಟಿ ಹೊಡಿಸ್ತೀನಂತ್ರಿ. ಜಾಸ್ತಿ ಹೊಡ್ಸ್ರೂ ಏನೂ ಆಗಲ್ರಿ, ಆದಷ್ಟು ಮೆತ್ತಗೆ ಇರಬೇಕಲ್ರಿ ನಮ್ಮ ಖಿಚಡಿ ಇಲ್ಲಿ. ನೋಡಿರಿ, ಒಂದು 4 ಸೀಟಿ ಆದಮೇಲೆ ತೆಗ್ದೀನಿ. ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ. ಆಯ್ತು ರೀ, ಈಗೇನು ರೀ ಚಂದ ಕಲಿಸ್ತಾರ ಆಯ್ತು ರೀ. ನಮ್ಮದು ಅಕ್ಕಿ ಮತ್ತು ಈ ಮಸೂರು ಕಾಳಿನ ಖಿಚಡಿ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ನೋಡ್ಲಕ್ಕಂತೂ ಭಾಳ ಚಲೋ ಅನಿಸ್ಲತ್ತದಲ್ರಿ, ಟೇಸ್ಟ್ನು ಅಷ್ಟೇ ಭಾರಿ ಅದ ರೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೋರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.